ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ತುಂಬಿರುವಂಥ ವಿಡಿಯೋ ತಂದಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಉಪಯೋಗವಾಗುವಂಥ ವಿಡಿಯೋ. ನಾನು ಕೂಡ ಈ ಒಂದು ವಿಚಾರನ ಶೇರ್ ಮಾಡೋದಕ್ಕೆ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ಆ ಕಾಲ ಕೂಡಿ ಬಂದಿದೆ. ಬನ್ನಿ ಇವಾಗ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಈ ಸಾಲದ ಸಮಸ್ಯೆ ಬಗ್ಗೆ ಒಂದಿಷ್ಟು ಮಾಹಿತಿ. ಏಕೆಂದರೆ ಯಾವ ದಿನ ಸಾಲವನ್ನು ಮಾಡಬಾರ್ದು, ಯಾವ ದಿನ ನಾವು ಮಾಡಿರೋವಂಥ ಸಾಲನ ವಾಪಸ್ ಮಾಡ್ತಾ ಹೋಗೋದ್ರಿಂದ ಬೇಗನೆ ಸಾಲದ ಹಣದಿಂದ ಮುಕ್ತಿಯನ್ನು ಹೊಂದಬಹುದು. ಮತ್ತು ಯಾವ ದಿನ ಸಾಲವನ್ನು ಕೊಡ್ಬೋದು, ಏಕೆಂದರೆ ಕೊಡೋರ್ಗೂ ಕೂಡ ಒಳ್ಳೆಯದಾಗಬೇಕು, ಹಾಗೆ ತಗೊಳ್ಳೋರ್ಗೂ ಕೂಡ ಒಳ್ಳೆಯದಾಗಬೇಕು. ಕೊಡೋರು ಕೂಡ ಅಷ್ಟೇ ಕಷ್ಟಪಟ್ಟು ದುಡಿದು ಆ ಹಣವನ್ನು ಕೊಡ್ತಾ ಇರ್ತಾರೆ. ಒಂದಿಷ್ಟು ಹಣವನ್ನು ಉಳಿಸಿ ಅದನ್ನು ರೊಟೇಷನ್ ಮಾಡೋ ಸಲುವಾಗಿ ಸಾಲವನ್ನು ಕೊಡ್ತಾರೆ. ಅದಕ್ಕೇ ಕೊಡೋರ್ಗೂ ಕೂಡ ಒಳ್ಳೆಯದಾಗಬೇಕು. ಹಾಗಾಗಿ ಯಾವ ದಿನ ಕೊಡೋದ್ರಿಂದ ಕೊಡೋರ್ಗೂ ಕೂಡ ಒಳ್ಳೆಯದಾಗಬೇಕು ಮತ್ತು ತೊಗೊಳೋರ್ಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಅಂಥ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಅದ್ರ ಮಾಹಿತಿನ ತಿಳ್ಕೊಳ್ಳೋಣ. ಸಾಲ ಅಂತ ಅಂದ್ರೇ ಒಂದು ಚಕ್ರವ್ಯೂಹ ಅಂತಲೇ ಹೇಳ್ಬೋದು. ಅದರೊಳಗಡೆ ಹೋಗೋದು ತುಂಬಾ ಸುಲಭ, ಆದರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ. ಕೆಲವರು ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಒಂದು ಒಳ್ಳೆ ಕೆಲಸಕ್ಕೆ ಅಂತ ಸಾಲ ಮಾಡಿರ್ತಾರೆ. ಅಂಥವರು ಸುಲಭವಾಗಿ ಅದರಿಂದ ಹೊರಗಡೆ ಬಂದುಬಿಡ್ತಾರೆ. ಆದರೆ ಇನ್ನು ಕೆಲವರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ವರ್ಷಾನುಗಟ್ಟಲೆ ಕಷ್ಟಪಟ್ಟರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನೂ ಕೆಲವರಿಗೆ ಹೊರಗಡೆ ಬರೋದಕ್ಕೆ ಆಗಲ್ಲ. ಅದರೊಳಗಡೆ ಸಿಕ್ಕಾಕೊಂಡ್ಬಿಟ್ಟು ನರಳ್ತಾ ಇರ್ತಾರೆ. ಒಂಥರ ಅವ್ರಿಗೆ ಸಮುದ್ರ ಥರ ಅನಿಸುತ್ತೆ. ಅದು ನಾವು ದೇವ್ರ ಹತ್ರ ಕೇಳ್ಕೊತೀವಿ, ಯಾಕಪ್ಪ ದೇವರೇ ಈ ಥರ ಜೀವನ ಕೊಟ್ಟೆ, ಈ ಸಾಲದಿಂದ ಮುಕ್ತಿನೇ ಇಲ್ವಾ, ಎಂಥ ಸಮಯದಲ್ಲಿ ನಾನು ಸಾಲ ಮಾಡಿದ್ನೋ, ಎಂಥ ಕೆಟ್ಟ ಗಳಿಗೆನಲ್ಲಿ ನಾನು ಸಾಲ ಮಾಡ್ಕೊಂಡ್ನೋ, ಇಲ್ಲ ಎಂಥ ಟೈಮಲ್ಲಿ ನಾನು ಇದಕ್ಕೆ ಕೈ ಹಾಕಿದ್ನೋ, ನನಗೆ ಹೊರಗಡೆ ಬರೋದಕ್ಕೆ ಆಗ್ತಾನೇ ಇಲ್ಲ, ಜೀವನ ಪರ್ಯಂತ ಹೀಗೆ ದುಡ್ದು ತೀರಿಸುವಂಥದ್ದೇ ಆಗ್ತಾಯಿದೆ, ನನಗಿದರಲ್ಲಿ ಮುಕ್ತಿನೇ ಇಲ್ವಾ ಅನ್ನೋದನ್ನು ಕೇಳ್ತಾ ಇರ್ತೀವಿ. ಬೇರೆಯವರು ಹೇಳೋದನ್ನು ಅಥವಾ ನಮಗೆ ಕೂಡ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾರಿಗೆಲ್ಲ ಅನುಭವ ಆಗಿದೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ. ಮತ್ತು ಅಂಥವ್ರೆಲ್ಲರಿಗೂ ಕೂಡ ಈ ವಿಡಿಯೋದಿಂದ ಒಂದಷ್ಟು ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದು ಏನು ಅಂತ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲು ನೀವು ಸಾಲ ತೀರಿಸ್ಬೇಕು ಅಂತ ಮನ್ಸು ಮಾಡಿದ ತಕ್ಷಣ ಯಾವ ಕೆಲಸ ಮಾಡಬೇಕು ಅಂತಂದರೆ, ದೇವ್ರ ಹತ್ರ ನಿಂತ್ಕೊಂಡ್ಬಿಟ್ಟು ₹1 ಸಾಲ ಇಲ್ಲದೆ ಇರೋ ಥರ ನೆಮ್ಮದಿ ಜೀವನವನ್ನು ನಡೆಸಬೇಕು. ಆದಷ್ಟು ಬೇಗ ಆ ಟೈಮ್ ಬರೋಂಗೆ ಮಾಡು ಅಂತ ನೀವು ದೇವ್ರ ಮುಂದೆ ಬೇಡ್ಕೊಳ್ಳಿ. ನೀವು ಕೂತರು ನಿಂತರು ಇದೇ ಮಾತು ಓಡ್ತಾನೆ ಇರಬೇಕು. ನೀವೇನಾದರೂ ಕೆಲಸ ಮಾಡಿದ್ರೂ ನಿಮ್ಮ ಮನಸ್ಸಿನಲ್ಲಿ ಇದೇ ನೆನೆಸ್ಕೊತಾ ಇರಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮನಸ್ಸಿಗೆ ಅಂತ ಒಂದು ಶಕ್ತಿ ಇದೆ, ಬೇಗ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಯಾವುದನ್ನು ನೆನೆಸ್ಕೊಳ್ತೀವೋ ಅದೇ ಆಗ್ತಾ ಇರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಾವು ಪಾಸಿಟಿವ್ ಆಗಿ ನೆನೆಸ್ಕೋಬೇಕು. ಈ ಜನ್ಮದಲ್ಲಿ ಸಾಲ ತೀರಿಸ್ತೀವಾ, ಈ ಬೆಟ್ಟದಂತ ಬೆಳೀತಿರೋ ಬಡ್ಡಿ ಕಟ್ಟೋದು ಹೇಗೆ, ಈ ಸಾಲವನ್ನು ತೀರಿಸೋದಾದರೂ ಹೇಗೆ ಅಂತ ನಾವು ನೆಗೆಟಿವ್ ಆಗಿ ಅಂದ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ನಾವು ತೀರಿಸೋದಕ್ಕೆ ಆಗೋದೇ ಇಲ್ಲ. ಹಾಗೆ ನಾವು ಯಾವಾಗಲೂ ಈ ಒಂದು ಮಾತನ್ನು ಅನ್ಕೊತಾ ಇರಬೇಕು. ಖಂಡಿತ ನಡೆಯುತ್ತೆ. 1-2 ವರ್ಷದಲ್ಲೇ ನಾವು ಎಷ್ಟು ಸಾಲ ಇರುತ್ತೋ ಅದನ್ನೆಲ್ಲ ತೀರಿಸ್ಕೋಬಹುದು. ಹಾಗೆ ನೆಮ್ಮದಿಯಾಗಿ ಕೂಡ ಇರ್ಬೋದು. ಈ ಒಂದು ಕೆಲಸನ ಮಾಡಿ ನೋಡಿ, ತುಂಬಾ ಸುಲಭ. ನಾವು ಯಾರ ಹತ್ರ ಜ್ಯೋತಿಷ ಕೇಳಬೇಕು ಅಂತಲೇ ಇಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ಪೂಜೆ ಮಾಡಿಸ್ಬೇಕು ಅಂತಲೂ ಏನೂ ಇಲ್ಲ, ಮನೆಯಲ್ಲೇ ಕೂಡ ವ್ರತ ಅಂತ ಏನೋ ಮಾಡಬೇಕು ಅಂತಲೂ ಏನೂ ಇಲ್ಲ. ತುಂಬಾ ಸಿಂಪಲ್ ಆದಂಥ ಟಿಪ್ಸು. ಏಕೆಂದರೆ ಮನುಷ್ಯನ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಬೆಟ್ಟದನ್ನು ಬೇಗ ಕೇಳ್ತೀವಿ. ಸಾಲ ಆದರೂ ಪರವಾಗಿಲ್ಲ, ಅದನ್ನು ನಾನು ತೊಗೊಂಡ್ಬಿಡಬೇಕು, ಹಾಕ್ಕೋಬೇಕು, ನಾನು ತೊಗೋಬೇಕು, ಆ ಜಾಗಕ್ಕೆ ಹೋಗಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಈ ಥರದ್ದೆಲ್ಲ ನಾವು ಯೋಚನೆ ಮಾಡೋ ನಾವು ಸಾಲ ತೀರಿಸೋಕ್ಕೋಸ್ಕರ ಈ ಮಾತನ್ನು ನಾವು ಪ್ರತಿದಿನ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಪ್ರತಿದಿನ ಜಪ ಮಾಡಬೇಕು. ನಾವು ಹೇಗೆ ದೇವರ ನಾಮನ ಹೇಗೆ ಜಪ ಮಾಡ್ತೀವೋ ಆ ಥರ ಜಪ ಮಾಡಬೇಕು. ನಾನು ಜೀವನದಲ್ಲಿ ₹1 ಸಾಲ ಇಲ್ಲದೆ ಇರೋ ಥರ ರೀತಿಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು. ನನಗೆ ಆ ದಿನ ಬೇಗನೆ ಬರಬೇಕಪ್ಪ ಅಂತ ನಾವು ಯಾವಾಗಲೂ ಕೂತರು ನಿಂತರು, ನಾವು ಊಟ ಮಾಡ್ತಿದ್ರು, ನಾವು ಮಲಗಿದ್ರು, ಓಡಾಡ್ತಾಯಿದ್ರು, ನಾವು ಕೆಲಸ ಮಾಡ್ತಾಯಿದ್ರು, ಏನೇ ಮಾಡ್ತಾಯಿರಲಿ, ನಮ್ಮ ಮನಸ್ಸಿನಲ್ಲಿ ಇದೊಂದು ಮಾತು ಓಡ್ತಾನೆ ಇರಬೇಕು. ನೀವು 1 ತಿಂಗಳು 21 ದಿವಸ ಇದೇ ರೀತಿಯೇ ಮಾಡಿ ನೋಡಿ, ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡ್ತೀರಾ. ಆವಾಗ ನಾವೆಲ್ಲರೂ ಕೂಡ ನಾನಾ ಕಾರಣಕ್ಕೆ ಸಾಲ ಮಾಡಿರ್ತೀವಿ. ಅದನ್ನು ವಿಮರ್ಶೆ ಮಾಡೋದೇ ಬೇಡ. ಒಳ್ಳೆ ಕೆಲಸಕ್ಕೆ ಆಗಿರ್ಬೋದು, ಇಲ್ಲ ಕೆಲವು ದುಷ್ಟ ಚಟಗಳಿಗೆ ಆಗಿರ್ಬೋದು. ಈಗ ಸಾಲ ಅಂತೂ ಆಗೋಗ್ಬಿಟ್ಟಿರುತ್ತೆ, ಅದನ್ನು ವಿಮರ್ಶೆ ಮಾಡೋದೇ ಬೇಡ. ಅದನ್ನು ತೀರಿಸೋ ಬಗ್ಗೆ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ವಾ.
ಈಗ ನೋಡಿ, ಸಾಲನ ಯಾವ ದಿನ ನಾವು ವಾಪಸ್ ಮಾಡಬೇಕು ಮತ್ತು ಯಾವ ದಿನ ಸಾಲವನ್ನು ಕೊಡೋದ್ರಿಂದ ಮತ್ತು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಬೇಗ ನಾವು ಕೊಟ್ಟಂಥ ಹಣ ಕೂಡ ವಾಪಸ್ ಬರುತ್ತೆ ಮತ್ತು ಸಾಲ ತಗೊಂಡವರು ಕೂಡ ಸುಲಭವಾಗಿ ಕೂಡ ಬೇಗನೆ ಸಾಲವನ್ನು ಹಿಂದಿರುಗಿಸ್ಬೇಕು. ಅಂಥ ದಿನ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ತುಂಬ ಜನ ಹೇಳೋದನ್ನು ನಾವು ಕೇಳಿರ್ತೀವಿ. ಅಮಾವಾಸ್ಯೆ, ಪೌರ್ಣಿಮೆ, ಮಂಗಳವಾರ, ಶುಕ್ರವಾರ ಇಂಥ ದಿನ ಮನೆಯಿಂದ ದುಡ್ಡನ್ನು ಹೊರಗಡೆ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಇವತ್ತು ಪೌರ್ಣಿಮೆ ಇದೆ, ಅಮಾವಾಸ್ಯೆ ಇದೆ, ಕೊಡೋದಿಲ್ಲ ಅಂತಾರೆ. ಓಕೆ, ಇದೆಲ್ಲ ಅವರವರ ನಂಬಿಕೆ, ಇದು ಒಳ್ಳೆಯದೇ. ಅವ್ರಿಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಅದನ್ನು ನಾವು ಬದಲಾಯಿಸೋದಕ್ಕೆ ಆಗಲ್ಲ. ಅಂದರೆ ಒಂದು ಮಾತು ಹೇಳ್ತೀನಿ ಕೇಳಿ, ದುಡ್ಡು ಯಾವಾಗಲೂ ಹರಿಯೋ ನೀರು ಥರ ಇರಬೇಕು, ನಿಂತ ನೀರಾಗಿರಬಾರ್ದು ಅಂತಾರೆ. ನಿಂತ ನೀರಾದರೆ ಅದರಲ್ಲಿ ಕಸ ಕಡ್ಡಿ ಪಾಚಿ ಕಟ್ಟಿರುತ್ತೆ, ಕಸ ಕಡ್ಡಿ ಜಾಸ್ತಿ ಇರುತ್ತೆ, ನೀರು ಹೆಚ್ಚು ದಿನ ಉಪಯೋಗಕ್ಕೆ ಬರೋದಿಲ್ಲ. ಅದೇ ಹರಿಯೋ ನೀರಾದರೆ ಅದು ಶುದ್ಧವಾಗಿರುತ್ತೆ, ಯಾವಾಗಲೂ ಆ ನೀರು ಹರಿತಾ ಇರುತ್ತೆ, ಹಾಗೆ ಶುದ್ಧವಾದ ನೀರು ಕೂಡ ಬರ್ತಾ ಇರುತ್ತೆ. ಇದೇ ಥರನೇ ದುಡ್ಡು ಕೂಡ ಯಾವುದಕ್ಕೆಲ್ಲ ಉಪಯೋಗಿಸ್ಬೇಕು ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ವಾರ ದಿನಗಳಿಗೆ ಅಂತ ಎಲ್ಲ ನೋಡೋದಕ್ಕೆ ಹೋಗಬಾರ್ದು. ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಇವಾಗ ನೋಡಿ, ಹುಣ್ಣಿಮೆ ದಿವಸ ಇಲ್ಲ ಮಂಗಳವಾರ, ಶುಕ್ರವಾರ ಮನೆಯಿಂದ ದುಡ್ಡು ಕೊಡೋಲ್ಲ ಅಂತ ಅಂದರೆ, ಈಗ ನೀವು ಯಾರಿಗಾದ್ರೂ ಸಾಲ ಕೊಡ್ತೀನಿ ಅಂತ ಹೇಳಿಬಿಟ್ಟಿರ್ತೀರ, ಅಥವಾ ಇನ್ಯಾವುದಾದ್ರೂ ಕೆಲಸಕ್ಕೆ ನೀವು ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟಿರ್ತೀರ. ಅಂಥದ್ದಕ್ಕೆ ಕೊಡಬೇಡಿ. ಇಲ್ಲ ನಾಳೆ ಇಸ್ಕೊಳ್ಳಿ ಅಂತ ಹೇಳಿ ಮುಂದಕ್ಕಾಗಿ, ಇಲ್ಲ ಒಂದಿನ ಮುಂಚೆನೇ ಕೊಟ್ಬಿಡಿ. ಆದರೆ ನೀವು ಅಕಸ್ಮಾತ್ ನಾವು ಯಾರಿಗಾದ್ರೂ ಸಾಲದ ಹಣವನ್ನು ಕಟ್ಟಬೇಕು ಅಂತ ಇದ್ದರೆ, ಅದನ್ನು ವಾಪಸ್ ಮಾಡಬೇಕು ಅಂತ ಇದ್ದರೆ ಆ ದಿನ ಕೊಡಿ, ತುಂಬಾ ಒಳ್ಳೆಯದು. ಬೇಗನೆ ಸಾಲದ ಋಣ ಕಳೆಯುತ್ತೆ ಅಂತಲೇ ಹೇಳ್ಬೋದು. ನಾವು ಯಾರಿಗಾದ್ರೂ ದುಡ್ಡು ಕೊಡಬೇಕು ಅಂತ ಇರೋದನ್ನು ನಾವು ಯಾವ ದಿನ ಆದರೂ ಯಾವುದೇ ರೀತಿಯೂ ತಪ್ಪಾಗಲ್ಲ. ಅಥವಾ ನಿಮ್ಮ ಮನೆ ಲಕ್ಷ್ಮಿ ಅವ್ರ ಮನೆಗೆ ಏನೂ ಹೋಗೋದಿಲ್ಲ, ಇನ್ನೂ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ದರಿದ್ರ ಲಕ್ಷ್ಮಿ ಅನ್ನೋದು ಬೇಗನೆ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಆಗಾಗ ಸಾಲ ತೀರಿಸುವಂಥ ಹಣ ಅಂದರೆ, ನಾವು ಇವಾಗ ಬಾಡಿಗೆ ಕಟ್ಟಬೇಕು ಅಥವಾ ಸಾಲದ ದುಡ್ಡನ್ನು ವಾಪಸ್ ಕೊಡಬೇಕಾಗಿರುತ್ತೆ. ನಾವು ಒಂದು ಚೀಟಿನೋ ಏನೋ ಒಂದು ಸೇವಿಂಗ್ಸ್ ಅಂತ ಮಾಡ್ತಾ ಇರ್ತೀವಿ, ಆ ಡೇಟ್ ಪ್ರಕಾರ ನಾವು ಕಟ್ಕೊಂಡು ಹೋಗಲೇಬೇಕಾಗಿರುತ್ತೆ. ಆವತ್ತಿನ ದಿನ ಏನಾದರೂ ಹುಣ್ಣಿಮೆ ಇದೆ, ಅಮಾವಾಸ್ಯೆ ಇದೆ, ಮಂಗಳವಾರ ಇದೆ, ಶುಕ್ರವಾರ ಇದೆ ಅಂತ ಅಂದರೆ ನೋಡೋಕ್ಕೆ ಹೋಗಲೇಬೇಡಿ. ಈ ರೀತಿ ಕೊಟ್ಟಂತೂ ದುಡ್ಡು ಕೊಡೋದ್ರಿಂದ ಏನೂ ತಪ್ಪಾಗಲ್ಲ. ಯಾರಿಗಾದ್ರೂ ನಾವು ಸಾಲ ಕೊಡ್ತೀವಿ, ಇನ್ಯಾವುದಾದ್ರೂ ಕೆಲಸಕ್ಕೆ ಬನ್ನಿ ಕೊಡ್ತೀವಿ ಮನೆ ಹತ್ರ ಅಂತ ಹೇಳಿದರೆ ಅಂಥದ್ದನ್ನು ಬೇಕಾದರೆ ಮುಂದಕ್ಕೆ ಹಾಕ್ಬೋದು, ಪರವಾಗಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ಆದರೆ ನಾವು ಸಾಲ ತೀರಿಸುವಂಥ ದುಡ್ಡನ್ನು ಕೊಡೋದ್ರಿಂದ ಏನೂ ತಪ್ಪಾಗಲ್ಲ, ತುಂಬಾ ಒಳ್ಳೆಯದು. ಮತ್ತು ಏನು ಸಾಲ ಕೊಡುವಂಥವ್ರು ಆದಷ್ಟು ಗುರುವಾರದ ದಿನ ದುಡ್ಡನ್ನು ಕೊಡಿ. ಆ ದಿನ ಅಂದರೆ ಗುರುವಾರ ಕೊಡೋದ್ರಿಂದ ಬೇಗನೆ ವಾಪಸ್ ಬರುತ್ತೆ. ಸಾಲ ತೊಗೊಂಡವ್ರಿಗೂ ಕೂಡ ತೀರಿಸೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಮತ್ತು ಯಾವ ದಿನ ಸಾಲನ ಮಾಡಲೇಬಾರ್ದಪ್ಪ ಅಂತ ಅಂದರೆ, ಮಂಗಳವಾರ ಮತ್ತು ಶನಿವಾರ ದಯವಿಟ್ಟು ಸಾಲ ಮಾಡೋದಕ್ಕೆ ಹೋಗಲೇಬೇಡಿ. ಆವತ್ತಿನ ದಿನ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ, ಎಂಥ ಪರಿಸ್ಥಿತಿ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿ, ಪರವಾಗಿಲ್ಲ ಅನ್ನೋ ಥರ ಇದ್ದರೆ ಮುಂದಕ್ಕೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂದಿನ ಮುಂಚೆನೇ ನೀವು ಸಾಲವನ್ನು ತೊಗೊಂಡ್ಬಿಡಿ. ಮಂಗಳವಾರ ಶನಿವಾರ ಸಾಲ ಮಾಡಿದರೆ ತೀರಿಸೋದು ತುಂಬಾ ಕಷ್ಟ. ಅದು ಅಲ್ಲದೆ ಅವತ್ತಿನ ದಿನ ಒಡವೆಗಳನ್ನು ಅಡ ಇಡೋದೇ ಆಗಿರ್ಬೋದು, ಯಾರ ಹತ್ರದ್ದು ಸಾಲ ತೊಗೊಳ್ಳೋ ಥರನೇ ಆಗಿರ್ಬೋದು, ಇನ್ಸ್ಟಾಲ್ಮೆಂಟ್ಗೆ ಯಾವುದೇ ಸಾಮಾನು ಮನೆಗೆ ತರೋವಂಥದ್ದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಮಾಡೋಕ್ಕೆ ಹೋಗಲೇಬೇಡಿ. ಮಂಗಳವಾರ ಶನಿವಾರ ಸಾಲ ತೀರಿಸೋದು ತುಂಬಾ ಕಷ್ಟ ಆಗುತ್ತೆ. ಈಗ ನಾವು ಸಾಲದ ದುಡ್ಡನ್ನು ಯಾವಾಗ ಯಾವ ದಿನ ವಾಪಸ್ ಮಾಡಬೇಕು ಅಂದರೆ, ಮಂಗಳವಾರದ ದಿನ ನೀವು ಸಾಲದ ದುಡ್ಡನ್ನು ವಾಪಸ್ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ನೀವು ನೆನೆಸ್ಕೊಂಡೇ ಇರೋದಿಲ್ಲ, ಅಷ್ಟು ಬೇಗನೆ ಸಾಲ ತೀರ್ತಾ ಬರುತ್ತೆ. ನಿಜವಾಗ್ಲೂ ಈ ಮಾತು ಖಂಡಿತ ನಿಜ. ನಾ ಆಗಲೇ ಹೇಳ್ದಂಗೆ ಮಂಗಳವಾರ ಶುಕ್ರವಾರ ಮನೆಯಿಂದ ದುಡ್ಡನ್ನು ಕೊಡೋದಿಲ್ಲ. ಹಾಗೆ ಮನೆಯಲ್ಲಿ ದೊಡ್ಡವರು ರೂಲ್ಸನ್ನು ಮಾಡಿರ್ತಾರೆ, ಅವ್ರ ಮುಂದೆ ನಾವು ಈ ಥರ ದುಡ್ಡನ್ನು ತೊಗೊಂಡು ಹೋಗಿ ಕೊಡೋದಕ್ಕೆ ಆಗಲ್ಲ ಅಂಥವರು ಮಧ್ಯಾಹ್ನ 12 ಗಂಟೆ ಒಳಗೇ ನೀವು ಸಾಲದ ದುಡ್ಡನ್ನು ವಾಪಸ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಅದು ಹೇಗೆ ನಿಮ್ಮ ಸಾಲ ತೀರುತ್ತೆ ಅಂತ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ರೀತಿಯಲ್ಲಿ ಒಂದು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೋದು, ಅಥವಾ ನೀವು ಸೋಮಾರಿತನದಿಂದ ದುಡಿಯೋದಕ್ಕೆ ಒಂದು ರೀತಿಯಲ್ಲಿ ಸೋಮಾರಿತನ ಮಾಡ್ತಾ ಇದ್ದರೆ, ಒಂದು 2-3 ತಿಂಗಳು ಇದನ್ನು ಫಾಲೋ ಮಾಡಿಕೊಂಡು ಬಂದರೆ ಸಾಕು, ನಿಮ್ಮಲ್ಲೇ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ನಾನು ದುಡಿಬೇಕು, ಬೇಗ ಸಾಲ ತೀರಿಸಬೇಕು ಅಂತ ಒಂದು ಮನೋಭಾವ ನಿಮ್ಮಲ್ಲೇ ಬೆಳೀತಾ ಬರುತ್ತೆ.
ಏಕೆಂದರೆ ಮಂಗಳವಾರ ತುಂಬಾ ಒಳ್ಳೆಯದು. ಇಂಥ ದೋಷಗಳಿಗೆ ಪರಿಹಾರಗಳಿಗೆ ಒಂದು ನೆಗೆಟಿವಿಟಿ ಹೋಗೋದಕ್ಕೆ, ಋಣಬಾಧೆ ಅನ್ನೋದು ಕಳೆಯೋದಕ್ಕೆ ಮಂಗಳವಾರ ತುಂಬಾ ಒಳ್ಳೆಯ ದಿನ. ಮಂಗಳವಾರದ ಮಹತ್ವ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಏಕೆಂದರೆ ಇಂಥ ಕೆಲಸಗಳನ್ನೆಲ್ಲ ಮಂಗಳವಾರ ಮಾಡೋದ್ರಿಂದ ಬೇಗನೆ ಋಣಬಾಧೆ ಕಳೆಯುತ್ತೆ. ಹಾಗಾಗಿ ಸಾಲದಿಂದ ತೀರಿಸೋದಕ್ಕೆ, ಸಾಲದ ಹಣವನ್ನು ವಾಪಸ್ ಮಾಡೋದಕ್ಕೆ ಮಂಗಳವಾರ ತುಂಬ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ತೀನಿ. ಆವತ್ತಿನ ದಿನ ಮನೆಯಿಂದ ದುಡ್ಡು ಕೊಟ್ಟರೆ ನಮ್ಮ ಮನೆಯಿಂದ ಲಕ್ಷ್ಮಿ ಹೊರಟೋಗ್ಬಿಡುತ್ತೆ ಅಂತ ಮಾಡೋದಕ್ಕೆ ಹೋಗಬೇಡಿ. 12 ಗಂಟೆ ಒಳಗಡೆ ಸಾಲದ ಹಣವನ್ನು ವಾಪಸ್ ಮಾಡ್ತಾ ಬನ್ನಿ. ಇನ್ನೇನಾದರೂ ಬ್ಯಾಂಕ್ ಲೋನ್ ಮಾಡಿರ್ತೀರ, ಬೇರೆ ರೀತಿ ಸಂಘಗಳಲ್ಲಿ ಈಗ ಸಾಲಗಳೆಲ್ಲ ಕೊಡ್ತಾ ಇರ್ತಾರೆ, ಅದಲ್ಲಿ ಡೇಟ್ ಪ್ರಕಾರ ಕಟ್ಕೊಂಡು ಹೋಗಲೇಬೇಕಾಗಿರುತ್ತೆ. ಅದನ್ನೆಲ್ಲ ಏನು ಮಾಡೋದಕ್ಕೂ ಆಗಲ್ಲ. ನಾವು ಇನ್ನೂ ಮುಂಚಿತವಾಗಿ ಕೊಡ್ತೀವಿ ಅಂದರೆ ಬೇಕಾದರೆ ತೊಗೊತಾರೆ. ಅದೇ ಲೇಟಾಗಿ ಕೊಡ್ತೀವಿ ಅಂದ್ರೇ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ಮುಂಚಿತವಾಗಿ ಕಟ್ಟೋ ಥರ ನೋಡಿಕೊಂಡು ಮಂಗಳವಾರಕ್ಕೆ ಮಾಡ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳಿ. ವಾರಕ್ಕೊಂದ್ಸಲಿ ನೀವು ದುಡ್ಡು ಕೊಡ್ತೀರಾ ಅಥವಾ ತಿಂಗಳಿಗೆ ಒಂದ್ಸಲಿ ಕಟ್ತೀರೋ ನೋಡಿಕೊಂಡು ಇದ್ದು ಮಂಗಳವಾರ 12 ಗಂಟೆ ಒಳಗಡೆ ನೀವು ಸಾಲದ ಹಣವನ್ನು ವಾಪಸ್ ಮಾಡ್ತಾ ಬನ್ನಿ. ಆಮೇಲೆ ನೀವೇ ನೋಡಿ 3-4 ತಿಂಗಳು ನೀವು ಇದನ್ನು ಫಾಲೋ ಮಾಡಿಕೊಂಡು ಬನ್ನಿ. ಅದ್ರ ಬದಲಾವಣೆ ಹೇಗಿರುತ್ತೆ ಅನ್ನೋದನ್ನು ನೀವೇ ಟೆಸ್ಟ್ ಮಾಡಿ. ಅದ್ರ ಜೊತೆಗೆ ಈಗ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಅಲ್ವಾ. ನಾವು ಜನವರಿಗೂ ಕೂಡ ನಾವು ಹೊಸ ವರ್ಷ ಅಂತ ಕ್ಯಾಲೆಂಡರ್ ಪ್ರಕಾರ ಆಚರಣೆ ಮಾಡ್ತೀವಿ. ಹಾಗೆ ಯುಗಾದಿ ಹಬ್ಬನೂ ಕೂಡ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ಟಿಪ್ಸ್ನ ನಾನು ಕಣ್ಣಾರೆ ನೋಡಿರೋದು. ನಿಜವಾಗ್ಲೂ ನನಗೂ ಕೂಡ ಗೊತ್ತಿರಲಿಲ್ಲ. ಹೊಸಬ್ರು ಪರಿಚಯ ಆಗ್ತಾ ಇರ್ತಾರೆ ಒಂದು ಟೈಲರಿಂಗ್ ಶಾಪ್ನಲ್ಲಿ. ಹಾಗೆ ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದ್ದಂಗೆ ಅವರು ಏನು ಹೊಲಿಸ್ಕೊಂಡಿರ್ತಾರೋ ಆ ಕೂಲಿನೆಲ್ಲ ತಂದು ಕೊಡ್ತಾಯಿದ್ರು. ಹಳೆ ಬಾಕಿದು ಏನಿರುತ್ತೆ ಅದೆಲ್ಲ. ಇನ್ನೇನು ಹಬ್ಬ ಬಂದುಬಿಡುತ್ತೆ, ಹಳೆ ಸಾಲ ಎಲ್ಲ ಕ್ಲಿಯರ್ ಆಗಿಬಿಡ್ಲಿ, ಹಳೆ ವರ್ಷದಲ್ಲಿ ಹಳೆ ಸಾಲ ಎಲ್ಲನೂ ಕ್ಲಿಯರ್ ಆಗಿಬಿಡಬೇಕು ಅಂತ ಹೇಳಿ ಹಳೇದೆಲ್ಲ ಲೆಕ್ಕ ಹಾಕಿ ಕ್ಲಿಯರ್ ಮಾಡ್ತಾಯಿದ್ರು. ಯಾಕೆ ಹೀಗೆ ಮಾಡ್ತಾಯಿದ್ದಾರೆ, ಪರವಾಗಿಲ್ಲ ಆಮೇಲೆ ಕೊಡಿ ಅಂತ ಅಂಗಡಿಯವರು ಹೇಳ್ತಾಯಿದ್ರು. ಇಲ್ಲ ಹಳೇ ವರ್ಷದ ಹಳೇ ಸಾಲ ತೀರಿಸ್ಬೇಕು, ಆವಾಗಲೇ ಮತ್ತೆ ಮುಂದಿನ ವರ್ಷಕ್ಕೆ ಹೊಸ ಜೀವನ ಥರ. ಪ್ರತಿ ವರ್ಷವೂ ಹೀಗೆ ಹಳೇ ವರ್ಷದಲ್ಲಿ ಹಳೇ ಸಾಲಗಳು ಏನೇನಿರುತ್ತೋ ಹಳೆ ಕಷ್ಟಗಳು ಅದೆಲ್ಲ ಮುಗಿದು ಬಿಡಬೇಕು. ನಮಗೆ ಯುಗಾದಿ ಹಬ್ಬ ಆದಮೇಲೆ ನಮಗೆ ಹೊಸ ವರ್ಷ ಬರುತ್ತೆ, ನಮಗೆ ಹೊಸ ಜೀವನ ಶುರು ಆಗಬೇಕು, ಆ ಥರ ಮಾತಾಡ್ತಾ ಇದ್ದು. ಅದು ಎಷ್ಟು ನಿಜ ಅಂದರೆ ನಾನು ಕೂಡ ಈ 2 ವರ್ಷದಿಂದ ಇದೇ ರೀತಿಯೇ ಫಾಲೋ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸಣ್ಣ ಪುಟ್ಟದ್ದು ಇವಾಗ ದೊಡ್ಡ ದೊಡ್ಡ ಸಾಲಗಳನ್ನು ಸಡನ್ನಾಗಿ ತೀರಿಸೋದಕ್ಕೆ ಆಗೋದೇ ಇಲ್ಲ. ಇವಾಗ ಯುಗಾದಿ ಹಬ್ಬ ಇನ್ನೂ ಹತ್ತತ್ರ 2 ತಿಂಗಳು ಇದೆ ಅಂತಲೇ ಅಂದ್ಕೊಳ್ಳೋಣ. ಸಾಧ್ಯವಾದವರು ನಿಮಗೆ ದೊಡ್ಡ ದೊಡ್ಡ ಸಾಲಗಳು ಏನಿದೆ, ಚಿಕ್ಕ ಚಿಕ್ಕ ಸಾಲಗಳು ಏನಿದೆ, ಮೊದಲು ಎಲ್ಲನೂ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಯಾವುದನ್ನು ತೀರಿಸ್ಬಿಡ್ಬೋದು, ತೀರಿಸೋದಕ್ಕೆ ಸಾಧ್ಯ ಅಂತ ಅನಿಸುತ್ತೋ ಅದ್ರ ಮೇಲೆ ಮೊದಲು ಫೋಕಸ್ನ ಮಾಡಿ. ಅದನ್ನು ಹೇಗಾದರೂ ಮಾಡಿ ಫಸ್ಟು ಯುಗಾದಿ ಹಬ್ಬದ ಒಳಗೆ ಇಷ್ಟು ಸಾಲನ ನಾವು ತೀರಿಸ್ಬಿಡಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಮನಸ್ಸು ಮಾಡಿದರೆ ಸಾಕು, ದೇವ್ರು ನಿಮಗೆ ಯಾವುದಾದ್ರೂ ರೂಪದಲ್ಲಿ ದಾರಿ ತೋರಿಸ್ತಾರೆ. ನಿಮಗೆ ಒಂದು ಬಿಸ್ನೆಸ್ ಚೆನ್ನಾಗಿ ಆಗಬೇಕು, ಅಥವಾ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಚೆನ್ನಾಗಿ ಆಗೋದು, ಅಥವಾ ನಿಮಗೆ ಒಳ್ಳೆ ಸಂಬಳನೇ ಸಿಗ್ಬೋದು. ಅದರಿಂದ ನೀವು ಯುಗಾದಿ ಹಬ್ಬದ ಒಳಗೆ ಸಾಲನ ತೀರಿಸೋದಕ್ಕೆ ನಿಮಗೆ ಸಾಧ್ಯ ಆಗ್ಬೋದು. ಖಂಡಿತವಾಗ್ಲೂ ವರ್ಷದಿಂದ ವರ್ಷಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಈಗ ಜನವರಿಯಿಂದ ಡಿಸೆಂಬರ್ವರೆಗೂ ನಾವು ಎಷ್ಟು ಸಾಲನ ತೀರಿಸಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತೀರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ಇನ್ನೆಷ್ಟು ಇದೆ ಸಾಲ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಸಾಲ ಕಡಿಮೆ ಅಮೌಂಟ್ ಇರೋದನ್ನು ಫಸ್ಟು ಮುಗಿಸ್ಕೊಳ್ಳೋಣ, ದೊಡ್ಡ ಅಮೌಂಟ್ ಇರೋದನ್ನು ಲಾಸ್ಟ್ನಲ್ಲೇ ತೀರಿಸ್ಕೊಳ್ಳೋಣ ಬನ್ನಿ. ಈ ಥರ ಮಾಡಿದಾಗ ವರ್ಷದಿಂದ ವರ್ಷಕ್ಕೆ ಯುಗಾದಿ ಹಬ್ಬದ ಒಳಗೆ ನಾವು ಹಳೆಯ ಸಾಲವನ್ನು ತೀರಿಸ್ಕೋಬೇಕು, ಮುಂದೆ ನಾವು ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಮಾಡಿಕೊಂಡು ಬನ್ನಿ. ನಮಗೆ ನಾವೇ ಒಂದಷ್ಟು ಈ ರೀತಿ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಬರೋದ್ರಿಂದ ಖಂಡಿತ ಬೇಗ ಸಾಲ ತೀರೋಗುತ್ತೆ. ಒಂದು 2-3 ವರ್ಷದೊಳಗಡೆ ಎಲ್ಲ ಸಾಲಗಳನ್ನು ತೀರಿಸಿ ಖಂಡಿತ ನೀವು ಚೆನ್ನಾಗಿರ್ತೀರ. ಹಿಂದೆ ಎಲ್ಲ ನಾವು ಪಟ್ಟಿರೋ ಕಷ್ಟಗಳನ್ನು ನೆನೆಸ್ಕೊಂಡು ಅಯ್ಯೋ ನಾವು ಈ ಥರ ಎಲ್ಲ ಕಷ್ಟಪಟ್ಟಿದ್ದೀವಲ್ಲ ಅಂತ ನಮಗೆ ಅನಿಸುತ್ತೆ. ಖಂಡಿತವಾಗ್ಲೂ ಇದನ್ನೆಲ್ಲ ಕೂಡ ನೀವು ಟ್ರೈ ಮಾಡಿ ನೋಡಿ. ನಾನು ಕೂಡ ಕೆಲವೊಂದನ್ನು ಟ್ರೈ ಮಾಡಿ 100% ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇದೆಲ್ಲ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಬೇರೆಯವರು ತೊಗೊಂಡಂಥ ಒಡವೆ ಹಣ ನಮಗೆ ಬರ್ತಾನೆ ಇಲ್ಲ ಅಂತ ತುಂಬ ಕಷ್ಟಪಟ್ಟು ಒಡವೆನ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಬೇರೆಯವರ ಹತ್ತಿರ ಹೀಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅವರಿಂದ ತೊಗೊಳ್ಳೋದಕ್ಕೆ ಆಗ್ತಾಯಿಲ್ಲ, ವಾಪಸ್ಸು ಕೂಡ ಬರ್ತಾಯಿಲ್ಲ. ನಮಗೆ ಅದಕ್ಕೆ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಪ್ರಶ್ನೆ ಇದೆ.
ಖಂಡಿತವಾಗ್ಲೂ ಇದೆ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಗೆ ಬೇರೆಯವರ ಹತ್ತಿರ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋವಂಥದ್ದು ವಿಷಯ ತುಂಬಾ ಇರುತ್ತೆ. ಏಕೆಂದರೆ ನಮ್ಮ ವೀಕ್ನೆಸ್ಗಳು ಗೊತ್ತಾಗ್ಬಿಟ್ರೆ ನಮ್ಮನ್ನು ತುಂಬ ಕೇವಲವಾಗಿ ನೋಡೋದು, ಆ ಥರ ಎಲ್ಲ 4 ಜನರ ಮುಂದೆ ಮರ್ಯಾದೆ ಹೋಗೋದು. ನಾವು ಏನೋ ಒಂದು ನಂಬಿಕೆಯಿಂದ ಹೇಳಿರ್ತೀವಿ, ಆದರೆ ಅದೇ ಅವರು ಅಡ್ವಾಂಟೇಜ್ ಆಗಿ ತೊಗೊತಾರೆ. ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗದಂಥ ಸಮಸ್ಯೆಗಳೇನಾದರೂ ಇದೆ ಅಂತ ಅಂದರೆ, ಯಾವುದೇ ವಿಷಯ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾದಂಥ ಪೂಜೆ, ಜೀವನದಲ್ಲಿ ಒಂದು ಸಲ ಮಾಡಿದ್ರೆ ಸಾಕು. ಗೋಧಿ ಹಿಟ್ಟಿಂದ ಉಂಡೆಗಳನ್ನು ಮಾಡಿ 48 ದಿವಸ 108 ಉಂಡೆಗಳನ್ನು ಮಾಡಿ ಪೂಜೆ ಮಾಡೋದು. ಅದಕ್ಕೆ ತಕ್ಕಂತೆ ಮಂತ್ರ, ತುಂಬ ಸುಲಭವಾದಂಥ ಪೂಜೆ. ಜೀವನದಲ್ಲಿ ಒಂದು ಸಲ ಮಾಡಿದ್ರೆ ಸಾಕು, ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಯುತ್ತೆ. ತುಂಬಾ ಒಳ್ಳೆಯದು. ಏಕೆಂದರೆ ನಾವು ಗೋಧಿ ಉಂಡೆಗಳನ್ನು ಮಾಡಿ ಪೂಜೆ ಮಾಡಿ ಆ ನಂತರ ಮೀನಿಗೆ ಕೊಡಬೇಕು. ಅಂದರೆ ಅರಿಯೋ ನೀರಿಗೆ ಹೋಗಿ ಹಾಕಿ ಬಂದಾಗ ಆ ಮೀನುಗಳು ತಿಂತಾ ಇರುತ್ತೆ. ನೀವು 48 ದಿವಸ ಪೂಜೆ ಮುಗಿಸ್ತಾ ಇರ್ತೀರ. 2 ತಿಂಗಳು ಕಳೆಯೋಷ್ಟರಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಆ ಹಣ ವಾಪಸ್ ಬರ್ತಾ ಇಲ್ಲ, ನೀವೇ ಮುಂದೆ ನಿಲ್ಲಿಸ್ಬಿಟ್ಟು ಕೊಡಿಸಿರ್ತೀರ, ಆ ದುಡ್ಡು ಬರ್ತಾ ಇಲ್ಲ, ಅವ್ರು ಮೋಸ ಮಾಡಿ ಹೋಗಿಬಿಟ್ಟಿದ್ದಾರೆ. ಆ ಹಣನ ಹೇಗೆ ತೊಗೊಳ್ಳೋದು, ಹೇಗೆ ಹುಡ್ಕೋದು, ಅವ್ರನ್ನ ಮಾಡೋದು, ಏನೇ ಸಮಸ್ಯೆ ಇದ್ದರೂ ಪರವಾಗಿಲ್ಲ, ನೀವು ಆ ಒಂದು ಪೂಜೆ ಮಾಡಿದ್ರೆ ಸಾಕು. ಅದು ತುಂಬಾ ಒಳ್ಳೆಯದು. ಅದು ಜೀವನದಲ್ಲಿ ಒಂದು ಸಲ ಮತ್ತೆ ಅದನ್ನು ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ಮಾಡಿದಾಗ ಮತ್ತೆ ಮಾಡಬೇಕಾದ ಆ ಪರಿಸ್ಥಿತಿ ಮತ್ತೆ ಬರೋದೇ ಇಲ್ಲ ಜೀವನದಲ್ಲಿ. ಇನ್ನು ಈ ಪೂಜೆ ಖಂಡಿತವಾಗಿ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ತುಂಬ ಕಷ್ಟ ಇದೆ ಮನೆಯಲ್ಲಿ, ನಮಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾವುದೋ ಸಮಸ್ಯೆಗೆ ನಾನು ಸಿಕ್ಕಾಕೊಂಡು ಬಿಟ್ಟಿದ್ದೀನಿ, ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋರು ಈ ಒಂದು ವ್ರತನ ಮಾಡ್ಬೋದು. ವರ್ಷ ಪೂರ್ತಿ ಕಷ್ಟಪಡೋ ಬದಲು ಒಂದು 48 ದಿವಸ ಕಷ್ಟಪಡೋದಕ್ಕೆ ಆಗಲ್ವಾ ಹೇಳಿ ನೀವೇ? ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ನಿಮಗೇನಾದರೂ ಆ ವ್ರತದ ಬಗ್ಗೆ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇನ್ನು ನಿಮ್ಮೆಲ್ಲರಿಗೂ ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಇಲ್ಲಾಂದರೆ ಸೇವ್ ಮಾಡಿಟ್ಕೊಳ್ಳಿ. ಇನ್ ಫ್ಯೂಚರ್ನಲ್ಲೇ ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ಮತ್ತೆ ಸಿಗ್ತೀನಿ ಮುಂದಿನ ಹೊಸ ಮಾಹಿತಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರಲಾ? ಸರ್ವೇ ಜನ ಸುಖಿನೋ ಭವಂತು.